ನಮ್ಮ ಅನ್ನದ ತಟ್ಟೆಗೆ ಕೈ ಹಾಕಿದ್ರೆ ಆ ಕೈನೇ ಕತ್ತರಿಸಾಕ್ಬಿಡ್ತೀವಿ ನಾವು. ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿಸ್ಬಿಡ್ಬೇಕು ಅನ್ನೋದು ನಿಮ್ಮ ಉದ್ದೇಶ. ಬಿಜೆಪಿ ಕೇಂದ್ರ ನಾಯಕರು ರಾಜ್ಯ ನಾಯಕರಿಂದ ಸುಪಾರಿ ಪಡ್ಕೊಂಡು ನೀವು ಓಟಿದರೆ ಸಿದ್ದರಾಮಯ್ಯವ್ರನ್ನ ಒಂದ್ ಸಣ್ಣ ಕೂದಲು ಕಿತ್ಕೊಳ್ಳೋಕಾಗಲ್ಲ ನಿಮ್ ಕೈಲಿ. ಹಿಂದುಳಿದ ವರ್ಗ 2A ಪಂಚಮಶಾಲಿ ಸಮುದಾಯದ ಯಾವುದೇ ಕಾರಣದಿಂದ ಸೇರಿಸಬಾರ್ದು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಸರ್ಕಾರಕ್ಕೆ. ಅದ್ರ ಜೊತೆಗೆ ಪಂಚಮಶಾಲಿಯ ಹೆಸರು ಹೇಳ್ಕೊಂಡು ಜಯಮೃತ್ಯುಂಜಯ ಸ್ವಾಮೀಜಿಗಳು ಒಂದು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಒಂದು ಪೀಠದ ಅಧ್ಯಕ್ಷರಾಗಿ ಕಾವಿಯನ್ನು ತೊಟ್ಟು ಪುಡಾರಿ ರೀತಿ ರಾಜಕಾರಣ ಮಾಡ್ತಾ ಇದ್ದಾರೆ. ರಾಜಕೀಯ ಪುಡಾರಿ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇದು ತೀವ್ರ ಖಂಡನೀಯ. ಈ ರಾಜ್ಯದ ಮುಖ್ಯಮಂತ್ರಿ ಯಾರೇ ಆಗಿರಲಿ, ಅದು ಯಾವುದೇ ಸಮುದಾಯದವರಾಗಿರಲಿ, ಹಿಂದುಳಿದ ವರ್ಗರಾಗಿರ್ಬೋದು, ಬೇರೆ ಯಾವುದೇ ಸಮುದಾಯದ ಅವ್ರಿಗೊಂದು ಗೌರವ ಇದೆ. ಮುಖ್ಯಮಂತ್ರಿನ ಕಿತ್ತೆಸ್ಬಿಡ್ತೀವಿ ಹುದ್ದೆಯಿಂದ, ಸರ್ಕಾರವನ್ನು ಮುಳುಗಿಸ್ಬಿಡ್ತೀವಿ ನಾನು ಅಂತೇಳಿ ಉದ್ದಟ ತರಂದ ಹೇಳಿಕೆಗಳನ್ನ ಕೊಡೋದಿದೆಯಲ್ಲ, ಮತ್ತು ಸಿದ್ದರಾಮಯ್ಯ ಅವ್ರ ವಿರುದ್ಧ ಅವಹೇಳನ ಮಾಡೋದಿದೆಯಲ್ಲ, ಇದು ತೀವ್ರ ಖಂಡನೀಯವಾದಂಥದ್ದು. ಇದೇ ಜಯಮೃತ್ಯುಂಜಯ ಸ್ವಾಮೀಜಿ ಹಿಂದೆ ಒಂದು 3 ವರ್ಷದ ಹಿಂದೆ ಸಿದ್ದರಾಮಯ್ಯನವರ ಆಧುನಿಕ ಬಸವಣ್ಣ ಅಂತ ಕರೆದಿದ್ರು. ಅದೇ ನಾಲ್ಗೆನಲ್ಲಿ ಇವತ್ತು ನೀವು ಸಿದ್ದರಾಮಯ್ಯನ ಅಧಿಕಾರದಿಂದ ಕಿತ್ತೆಸ್ಬಿಡ್ತೀನಿ ಅಂತ ದ್ವೇಷ ಕಾರ್ತಾ ಇದ್ದೀರಾ. ನೀವೊಬ್ಬ ಸನ್ಯಾಸಿಯಾಗಿ ಕಾವಿಯನ್ನು ತೊಟ್ಕೊಂಡು ಒಂದು ಜಾತಿಯ ಪರವಾಗಿ ಕೆಲಸ ಮಾಡಿದ್ರೆ ನೀವು ಸನ್ಯಾಸಿಯಾಗಿರ್ಲಿಕ್ಕೆ, ಕಾವಿ ತೋಡಲಿಕ್ಕೆ ನಾಲಾಯಕ್. ಮೊದಲು ಆ ಪೀಠವನ್ನು ತ್ಯಜಿಸಿ ಆ ನಂತರ ಬಂದು ನೀವು ನಮ್ಮ ಹತ್ರ ಮಾತಾಡಿ, ಆಗ ನಿಮಗೆ ತಕ್ಕ ಉತ್ತರವನ್ನು ನಾವು ಕೊಡ್ತೇವೆ. ಯಾಕೆಂದರೆ ನಿಮ್ಮ ಕಾವಿ ಬಟ್ಟೆ ಗೌರವ ಇದೆ, ನಮಗೆ ನಿಮ್ಮ ಮೈ ಮೇಲೆ ಕಾವಿ ಬಟ್ಟೆ ಇದೆ, ಆ ಕಾವಿ ಬಟ್ಟೆಗೆ ಭಾಳ ಘನತೆ ಇದೆ, ಗೌರವ ಇದೆ. ಅದಕ್ಕೆ ಕಪ್ಪು ಮಸಿಯನ್ನು ಬಳಿಬೇಡಿ. ಜಯಮೃತ್ಯುಂಜಯ ಸ್ವಾಮಿಗಳು ನಿಮಗಿಂತ ಭಾಳ ಚೆನ್ನಾಗಿ ನಮಗೆ ಮಾತಾಡೋಕೆ ಬರ್ತದೆ, ನಮಗೂ ಕಿತ್ತಾಕಕ್ಕೆ, ಅರ್ಧಾಕಕ್ಕೆ, ಹೊಡೆದಾಕಕ್ಕೆ ಎಲ್ಲ ಬರ್ತದೆ. ಆದರೆ ನೀವೊಬ್ಬರು ಗೌರವವಾದ ಸನ್ಯಾಸಿ ಇದ್ದೀರಿ, ಕಾವಿ ಬಟ್ಟೆಯನ್ನು ತೊಡ್ಕೊಂಡಿದ್ದೀರಿ, ಅದಕ್ಕೆ ನಾವು ಗೌರವ ಕೊಡ್ತಾ ಇದ್ದೀವಿ. ಆ ಗೌರವವನ್ನು ಉಳಿಸ್ಕೊಳ್ಳಿ. ಇನ್ನು ಮುಂದೆ ಸಿದ್ದರಾಮಯ್ಯ ವಿರುದ್ಧ ಆಗಲಿ, ಈ ಹಿಂದುಳಿದ ಸಮುದಾಯಗಳ ಬಗ್ಗೆ ಆಗಲಿ ಮಾತಾಡಿದ್ರೆ ಅದಕ್ಕೆ ತಕ್ಕ ಬೆಲೆಯನ್ನು ನೀವು ತೆರಬೇಕಾಗ್ತದೆ. ಯಾವುದೇ ಕಾರಣದಿಂದಲೂ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಗೆ 2A ವರ್ಗಕ್ಕೆ ಸೇರಿಸಬಾರ್ದು ಅಂತ ಹೇಳ್ತಾ, ಮತ್ತು ಅದು ಸಂವಿಧಾನ ವಿರೋಧಿತನ ಆಗ್ತದೆ. ಅಲ್ಲೇ ಸುಪ್ರೀಂ ಕೋರ್ಟಲ್ಲಿ ಇದೆ ಕೇಸ್. ಅದು ಸುಪ್ರೀಂ ಕೋರ್ಟಲ್ಲಿ ತೀರ್ಮಾನ ಮಾಡ್ತದೆ ಕೋರ್ಟ್ ಏನು ಮಾಡಬೇಕು ಅಂತೇಳಿ. ಇದೇ ಬೊಮ್ಮಾಯಿನವರು 2D ಅಂತೇಳಿ ನಿಮಗೆ ಮೀಸಲಾತಿ ಕೊಟ್ಟರು, 2C ಮತ್ತು 2D ಅಂತೇಳಿ. ಅದು ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ಮಾಡ್ತಾರೆ. ಆಗ ಬೊಮ್ಮಾಯಿನೇ ಒಪ್ಕೋತಾರೆ ಮುಖ್ಯಮಂತ್ರಿಗಳಾಗಿ, ಆಯಿತು ನಾವು ಯಥಾಸ್ಥಿತಿನ ಕಾಪಾಡ್ತೀವಿ, ನಾವು ಯಾವ 2Dನೂ ಮಾಡಲ್ಲ 2Cನೂ ಮಾಡಲ್ಲ, ಯಥಾಸ್ಥಿತಿನ ಕಾಪಾಡ್ತೀವಿ ಅಂತ ಹೇಳ್ತೀವಿ. ಅವತ್ತು ಯಾಕೆ ಮಾತಾಡಲಿಲ್ಲ ನೀವು? ಅವ್ರನ್ನ ಯಾಕೆ ಪ್ರಶ್ನೆ ಮಾಡಲಿಲ್ಲ? ಇವತ್ತು ಹೋಗಿ ವಿಧಾನಸೌಧಕ್ಕೆ ಟ್ರ್ಯಾಕ್ಟರ್ ನುಗ್ಸಕ್ಕೆ ಹೋಗ್ತೀರಿ, ಕಲ್ಲೋಡಿಸ್ತೀರಿ ಪೊಲೀಸವ್ರಿಗೆ. ನೀವು ಒಬ್ಬ ಸ್ವಾಮೀಜಿಯಾಗಿ, ಪೀಠಾಧಿಪತಿಯಾಗಿ ಹಿಂಸಾಚಾರಕ್ಕೆ ಕುಮ್ಮಕ್ಕೆ ಕೊಡ್ತೀರಿ. ಇದೇನಾ ಕಾವಿ ಬಟ್ಟೆ ಹೇಳ್ಕೊಟ್ಟಿರೋದು ನಿಮಗೆ? ಸನ್ಯಾಸತ್ವ ದೀಕ್ಷೆ ತಗೊಂಡಿರೋದು ಇದಕ್ಕೇನಾ? ಹಿಂಸಾಚಾರ ಮಾಡಲಿಕ್ಕೆ, ದ್ವೇಷ ಕಾರ್ಲಿಕ್ಕೆ. ಇದು ನಿಮ್ಮ ಈ ನಡೆಯನ್ನು ಬದಲಾಯಿಸ್ಕೋಬೇಕು, ನಿಮ್ಮ ನಡವಳಿಕೆಯನ್ನು ಬದಲಾಯಿಸ್ಕೋಬೇಕು. ಇಲ್ಲಾಂದರೆ ಕರ್ನಾಟಕದ ಜನತೆ ಸಹಿಸಲ್ಲ ನಿಮ್ಮನ್ನ. ಇಲ್ಲಿ ಏನಂದರೆ ಜಾತಿಯ ವಿಷ ಬೀಜವನ್ನು ಬಿತ್ತಾ ಇದ್ದಾರೆ ಜಯಮೃತ್ಯುಂಜಯ ಸ್ವಾಮಿಗಳು. ವೀರಶೈವ ಸಮುದಾಯ, ಪಂಚಮಸಾಲಿ ಸಮುದಾಯ, ಹಿಂದುಳಿದ ವರ್ಗಗಳು ಭಾಳ ಸೌಹಾರ್ದತೆಯಿಂದ ಇದ್ದಾವೆ. ಭಾಳ ನಾವೆಲ್ಲ ಸೌಹಾರ್ದತೆಯಿಂದ ಜೀವನ ಮಾಡ್ತಾ ಇದ್ದೀವಿ ಕರ್ನಾಟಕದಲ್ಲಿ. ಅದಕ್ಕೆ ನೀವು ವಿಷ ಬೀಜವನ್ನು ಬಿತ್ತಾ ಇದ್ದೀರಿ, ಜಾತಿಯ ವಿಷ ಬೀಜವನ್ನು ಸಮಾಜಗಳಿಗೆ ಹಚ್ತಾ ಇದ್ದೀರಿ. ಆ ಮೂಲಕ ನೀವು ಹೊಡೆದಾಡ್ಕೊಂಡು ಸಾಯಿರಿ ಅಂತೇಳಿ ಬಿಜೆಪಿಯ ಏಜೆಂಟ್ ಆಗಿ ಬಿಜೆಪಿಯಿಂದ ಸುಪಾರಿ ತಗೊಂಡು ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿ ಮುಂದೆ ಇಳಿಸ್ಬೇಕು ಅಂತೇಳಿ ಇವರು ಜಯಮೃತ್ಯುಂಜಯ ಸ್ವಾಮೀಜಿ ಹೊರಟಿರುವಂಥದ್ದು. ಅದರಿಂದ ಏನು ಪ್ರತಿಫಲದ ತಗೊಂಡಿದ್ದೀರೋ ನಿಮ್ಗೆ ಗೊತ್ತಿಲ್ಲ. ನೀವು ಮಠಕ್ಕೆ ದುಡ್ಡು ಕೊಟ್ಟಿದ್ದಾರೋ ಅಥವಾ ಹವಾಲಾವಣ ಕೊಟ್ಟಿದ್ದಾರೋ ಇನ್ನೊಂದು ಕೊಟ್ಟಿದ್ದಾರೋ ನಮಗೆ ಗೊತ್ತಿಲ್ಲ. ಆದರೆ ನೀವು ಯಾವುದೋ ಒಂದು ಬೆನಿಫಿಟಿಂದ ಇವತ್ತು ಈ ಒಂದು ಸುಪಾರಿಯನ್ನು ಪಡ್ಕೊಂಡಿದ್ದೀರಿ ಸಿದ್ದರಾಮಯ್ಯನ ವಿರುದ್ಧ. ಅಂದರೆ ಇದು ಮೀಸಲಾತಿ, ಪಂಚಮಸಾಲಿ ಮೀಸಲಾತಿ ಸುಮ್ಮನೆ ಅಷ್ಟೇ ಅದು ಹೋರಾಟ ಅವ್ರು ಮಾಡ್ತಿರೋದು. ಅವ್ರ ಹೋರಾಟದ ಹಿನ್ನೆಲೆ ಇದೆ, ಇದು ಅಜೆಂಡಾ ಇದೆ. ಹಿಡನ್ ಅಜೆಂಡಾ ಅಂತೀವಲ್ಲ, ಹಂಗೆ ಹಿಡನ್ ಅಜೆಂಡಾ ಇದೆ. ಅದರಿಂದ ಏನಂತಂದರೆ ಸಿದ್ದರಾಮಯ್ಯನವ್ರನ್ನ ಒಂದು ಸಮುದಾಯದ ವಿರುದ್ಧ ಎತ್ಕಟ್ಟುವಂಥದ್ದು ಮತ್ತು ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿಸ್ಬಿಡಬೇಕು ಅನ್ನೋದು ನಿಮ್ಮ ಉದ್ದೇಶ. ಬಿಜೆಪಿ ಕೇಂದ್ರ ನಾಯಕರು ರಾಜ್ಯ ನಾಯಕರಿಂದ ಸುಪಾರಿ ಪಡ್ಕೊಂಡು ನೀವು ಓಟಿದ್ದೀರಿ. ಸಿದ್ದರಾಮಯ್ಯವ್ರನ್ನ ಒಂದು ಸಣ್ಣ ಕೂದಲು ಕಿತ್ಕೊಳ್ಳೋಕ್ಕಾಗಲ್ಲ ನಿಮ್ಮ ಕೈಲಿ. ಇಡೀ 80% ಸಮುದಾಯ ಅವ್ರ ಹಿಂದೆ ಇದೆ, ಮತ್ತು ಎಲ್ಲ ವರ್ಗದ ಬಡವ್ರ ಪರವಾಗಿ ಅವ್ರು ಇದ್ದಾರೆ. ನೋಡ್ರಿ, ಯಾವ ಸಮುದಾಯಕ್ಕೆ ಇವತ್ತು ಯೋಜನೆಗಳು ಕೊಟ್ಟಿಲ್ಲ, ಪಂಚ ಯೋಜನೆಗಳು ಎಲ್ಲ ಸಮುದಾಯಕ್ಕೂ ಸೇರ್ತದೆ. ಸೊ ಆ ಕಾರಣಕ್ಕಾಗಿ ಇನ್ನು ಮುನ್ನಾದರೂ ಈ ಥರದ ಅಪಪ್ರಚಾರವನ್ನು ಬಿಟ್ಟು, ಈ ವರ್ಗಗಳ ವಿರುದ್ಧ ಇರೋದು ಬಿಟ್ಟು ಸೌಹಾರ್ದದಿಂದ ಬನ್ನಿ ಮಾತುಕತೆ ಆಡೋಣ. ಒಂದು ಸಮುದಾಯನ ಹಿಂದುಳಿದವ್ರಿಗೆ ಸೇರಿಸ್ಬೇಕು ಅಂದ್ರೆ ಸಮೀಕ್ಷೆ ಬರಬೇಕು. ಆ ಕಾರಣಕ್ಕೆ ನಾವು ಜಾತಿ ಜನಗಣತಿನ ಒಪ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಅದು ಮಾತ್ರ ಬೇಡ ನಿಮಗೆ. ಜಾತಿ ಗಣತಿ ಒಪ್ಕೊಳ್ಳಿ ಅಂದರೆ ಬೇಡ. ಇವ್ರು ನಿಮ್ಮ ತೆಗೆದುಬಿಟ್ಟು ಒಂದೇ ಸರಿ 2A ಸೇರಿಸ್ಬಿಡ್ಬೇಕು. ಯಾವಾದ್ರೂ ಸೇರಿಸ್ಬೇಕು. ನಿಮಗೆ ಸಮೀಕ್ಷೆ ಆಗಿದೆಯಾ? ನೀವು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿರಬೇಕು. ಅದರ ಡೇಟಾ ಇರಬೇಕು, ಅದರ ಸಮೀಕ್ಷೆ ಇರಬೇಕು. ಆಯೋಗ, ಹಿಂದುಳಿದ ವರ್ಗ ಆಯೋಗ ಇದೆ, ಅದು ಶಿಫಾರಸು ಮಾಡ್ಬೇಕು ಸರ್ಕಾರಕ್ಕೆ ಕೊಡಬೇಕು ಅಂತಂದರೆ. ಏನು ನಿಮ್ಮ ಮನೆ ತೆಗೆದು ಕೊಟ್ಬಿಡೋಕ್ಕೆ ನಿಮ್ಮ ಮನೆ ದುಡ್ಡಲ್ಲ ಇದು. ನಮ್ಮ ಅನ್ನದ ತಟ್ಟೆಗೆ ಕೈ ಹಾಕಿದ್ರೆ ಆ ಕೈನೇ ಕತ್ತರಿಸಾಕ್ಬಿಡ್ತೀವಿ ನಾವು. ತಿಳ್ಕೊಳ್ಳಿ, ಹೇಳ್ತಾ ಇರೋದು ನಾನು. ನಮ್ಮ ಅನ್ನದ ತಟ್ಟೆಗೆ ಕೈ ಹಾಕಬೇಡಿ ದಯವಿಟ್ಟು. ನೀವು ಯಾವ ಮೀಸಲಾತಿನ ಕೇಳ್ಕೊಳ್ಳಿ.
10% ಮೀಸಲಾತಿ ತಗೊಳ್ಳಿ, ಬೇರೆ ಕಡೆ ಹೋಗಿ. ನಮ್ಮ 2A ವರ್ಗಕ್ಕೆ ಕೈ ಹಾಕಬೇಡಿ. ನಮ್ಮ ತಿನ್ನುವ ಅನ್ನವನ್ನು ಕಿತ್ಕೋಬೇಡಿ ದಯವಿಟ್ಟು. ನೀವು ಸ್ವಾಮೀಜಿ ಇದ್ದೀರಿ, ನಿಮಗೆ ಮಮಕಾರ ಇರಬೇಕು, ಮಾನವೀಯತೆ ಇರಬೇಕು, ಮನುಷ್ಯತ್ವ ಇರಬೇಕು. ಆ ಕಾರಣಕ್ಕಾಗಿ ಈ ಸಭೆಯ ಮೂಲಕ ನಿಮಗೆ ಎಚ್ಚರಿಕೆ ಕೊಡ್ತಾರೆ.